ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರುಚಿ ಮತ್ತು ಭಕ್ತಿಯ ಪ್ರಯಾಣದ ನಿಮ್ಮ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಊಟದ ರುಚಿಯನ್ನು 100 ಪಟ್ಟು ಹೆಚ್ಚಿಸುವಂಥ, ಬಾಯಲ್ಲಿ ನೀರು ಬರಿಸುವಂಥ ಹಸಿ ಮಾವಿನಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬರ್ರಿ ಹಂಗಾರ. ಮೊದಲಿಗೆ ನಾನಿಲ್ಲಿ ಒಂದು ತಾಜಾ ಹಸಿ ಮಾವಿನಕಾಯಿನ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇದರೊಳಗೆ ಬೀಜ ಇರುತ್ತಲ್ಲ, ಆ ಮಾವಿನಕಾಯಿ ಒಳಗಿರುವಂಥ ಬೀಜವನ್ನು ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯನ್ನ ತೊಗೊಂಡಿನಿ. ನಾ ಇಲ್ಲಿ ಇಷ್ಟು ತೊಗೊಂಡೇನ್ರಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ. ಜೊತೆಗೆ ಇಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡೇನ್ರಿ, ಸಿಪ್ಪೆ ಸುಲಿದ ತೆಗೆದಿಟ್ಕೊಂಡಿನಿ. ಸ್ವಲ್ಪ ಬೆಲ್ಲವನ್ನು ತೊಗೊಂಡಿನಿ, ಕರಿಬೇವನ್ನು ತೊಗೊಂಡಿನಿ. ಜೊತೆಗೆ ಇಲ್ಲಿ ನಾನು ಒಂದು ಬಟ್ಟಲಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡೇನ್ರಿ. 1-2 ಗಂಟೆ ನಾನು ಕಡಲೆಬೇಳೆನ ನೆನೆಸಿಟ್ಕೊಂಡು ತೊಗೊಂಡಿನಿ. ಎಲ್ಲ ಚಲೋತಾಗ ನೆನೆದಾವು. ಬರ್ರಿ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣಂತ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಹಸಿ ಮಾವಿನಕಾಯಿ ಪೀಸ್ಗಳನ್ನು ಹಾಕ್ಕೊಂಡಿನಿ. ಜೊತೆಗೆ ಇಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ರಿ. ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ಬೆಲ್ಲ, ಉಪ್ಪು ಮತ್ತು ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದ್ರಿ. ಇಲ್ಲಿ ನಾನು ನೆನೆಸಿಟ್ಟಂಥ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ರೀ, ಒಂದು ಅರ್ಧ ಚಮಚದಷ್ಟು. ಯಾವುದೇ ಚಟ್ನಿ ಮಾಡಿದರೂ ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೇಕೇ ಬೇಕಲ್ವಾ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಅಂದರೆ ಮಾವಿನಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಬೇಕೇ ಬೇಕು. ಆದರೂ ನೀವು ಕಡಿಮೆ ತಿನ್ನೋರು ಇದ್ರಪ್ಪ ಅಂದ್ರೆ ನೋಡ್ಕೊಂಡು ಹಾಕೋರಿ. ನೋಡಿ, ಇವಾಗ ಎಲ್ಲ ಹಸಿಮೆಣಸಿನ್ಕಾಯಿ ಮಸಾಲೆ ಎಲ್ಲ ಹಾಕಿದ ನಂತರ ನಾನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ನೋಡಿ, ಇವಾಗ ಫೈನಲ್ ಆಗೆಲ್ಲ ಮಿಕ್ಸಿಗೆ ಹಾಕೊಂಬಂದೀನಿ. ನೋಡಿ, ಈ ರೀತಿ ಸಣ್ಣಂಗಾಗೈತಿ. ತೀರಾ ಸಣ್ಣ ಅಲ್ಲ, ತೀರಾ ದಮ್ಮ ಅಲ್ಲ, ಮೀಡಿಯಮ್ ಒಳಗನ ಹಾಕೊಂಬಂದೀನಿ. ಅಂದರೆ ಕಡಲೆಬೇಳೆ ತೀರಾ ಸಣ್ಣ ಆಗಬಾರ್ದು, ಸ್ವಲ್ಪ ಅವಳು ಚೋಳು ಇರಬೇಕು. ಅಂದರೆ ಕಡಲೆಬೇಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಧ್ಯೆ ಮಧ್ಯೆ. ನೋಡಿ, ನಾನು ಇದಕ್ಕೆ ಒಟ್ಟು ನೀರು ಹಾಕಿ ರುಬ್ಕೊಂಡಿಲ್ಲ, ಡೈರೆಕ್ಟ್ ಮಸಾಲೆ ಜೊತೆ ಮಾತ್ರ ರುಬ್ಕೊಂಡಿನಿ. ಸಣ್ಣ ಆಗಲಿಲ್ಲ ಅಂತ ನೀರು ಜಾಸ್ತಿ ಹಾಕಕ್ಕೆ ರುಬ್ಬಕ್ಕೆ ಹೋಗಬೇಡ್ರಿ. ನಿಮಗೆ ಬೇಕಂದ್ರೆ ಸ್ವಲ್ಪ ಹಾಕಿ ನೀವು ಇದಕ್ಕೆ ಸಣ್ಣಂಗೆ ರುಬ್ಕೋಬೋದು. ಆದರೆ ಆದಷ್ಟು ಈ ಚಟ್ನಿಗೆ ನೀರು ಹಾಕ್ಲಾರ್ದ ರುಬ್ಕೋರಿ. ಈಗ ಹಸಿ ಮಾವಿನಕಾಯಿ ಚಟ್ನಿ ರೆಡಿ ಆಗೈತೆ ರೀ. ಇದನ್ನೆಲ್ಲ ನಾನು ಕ್ಲೀನಾಗಿ ಬೆಳೆದ ಒಂದು ಬೌಲಿಗೆ ತಕ್ಕೊಂಡೇನಿ. ಈಗ ನೋಡಿ, ಇವಾಗ ನಮ್ಮ ಹಸಿ ಮಾವಿನಕಾಯಿ ಚಟ್ನಿ ಸೂಪರಾಗಿ ರೆಡಿ ಆಗೈತೆ ಅಂತ. ನೀವು ಇದನ್ನು ಒಗ್ಗರಣೆ ಸಹಿತ ಕೊಡ್ಬೋದು. ಒಗ್ಗರಣೆ ಕೊಟ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾ ಇಲ್ಲಿ ಹಸಿ ಕಡಲೆಬೇಳೆ ಇರೋದ್ರಿಂದ ಒಗ್ಗರಣೆ ಬೇಡ ಅಂತ ಬಿಟ್ಟಿನಿ. ನೀವು ಒಗ್ಗರಣೆ ಬೇಕಾದ್ರೆ ಕೊಡ್ಬೋದು. ನೋಡಿರಿ, ಈ ಥರ ಮಾವಿನಕಾಯಿ ಸೀಸನ್ ಒಳಗೆ ನಾವು ಈ ರೀತಿ ಹಸಿ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಬಿಸಿ ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ಜೋಡಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಬರ್ರಿ ಇವಾಗ ಬಿಸಿ ಬಿಸಿ ರೈಸ್ ಐತಿ, ಅದ್ರ ಜೋಡಿ ಇದನ್ನು ಟೇಸ್ಟ್ ಮಾಡೋಣಂತ. ನೋಡಿ, ಈಗ ಸೂಪರಾಗಿ ರೆಡಿಯಾಗಿರುವಂಥ ಈ ಮಾವಿನಕಾಯಿ ಚಟ್ನಿನ ಬಿಸಿ ಬಿಸಿ ರೈಸ್ ಜೊತೆ ಹಾಕ್ಕೊಂಡು ಅದ್ರ ಜೋಡಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ, ಅದರ ರುಚಿನೇ ಬೇರೆ ನೋಡ್ರಿ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುವಂಥ ಚಟ್ನಿ ಇದು. ನೋಡ್ರಿ, ಬಾಯಾಗ ನೀರು ಬರಿಸುವಂಥ ಪಕ್ಕಾ ಹಳ್ಳಿ ಶೈಲಿಯೊಳಗೆ ರುಚಿ ಇರುವಂಥ ಹಸಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿ ನಿಮ್ಗೆ. ನೋಡಿರಿ, ಟೇಸ್ಟ್ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಟೇಸ್ಟು. ಸರಿ, ಹಾಗಾದರೆ ಈ ಒಂದು ಸೂಪರಾಗಿರುವಂಥ ಮಾವಿನಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.